ನಮಸ್ಕಾರ ವೀಕ್ಷಕರೇ. ಬಂಗಾಳದ ಮೊದಲ ಫೇಸ್ ವೋಟಿಂಗ್ ನಡೆದ ಬೆನ್ನಲ್ಲೇ ವಾತಾವರಣ ಹೇಗಿದೆ, ಯಾರು ಮೇಲುಗೈ ಸಾಧಿಸಬಹುದು ಅನ್ನೋದೆಲ್ಲ ಚರ್ಚೆ ಆಯಿತು. ಬಿಜೆಪಿ ಮುನ್ನಡೆ ಸಾಧಿಸಬಹುದು ಅನ್ನೋದಕ್ಕೆ ಪುಷ್ಟಿ ನೀಡೋ ಸಾಕಷ್ಟು ಅಂಶಗಳನ್ನ ಹಿಂದಿನ ಎಪಿಸೋಡ್ ನಲ್ಲಿ ತಿಳಿಸಿದ್ವಿ. ಈಗ ಅದನ್ನ ಹೊರತುಪಡಿಸಿ ಇನ್ನಷ್ಟು ವಿಚಾರಗಳು ಬಂಗಾಳದಲ್ಲಿ ಬಿಜೆಪಿ ಮೇಲುಗೈ ಸಾಧಿಸಬಹುದು ಅನ್ನೋದಕ್ಕೆ ಪುಷ್ಟಿ ಕೊಡ್ತಾ ಇದೆ. ರಾಷ್ಟ್ರೀಯ ಮಾಧ್ಯಮಗಳು ಈ ಬಗ್ಗೆ ಎಳೆಯಾಗಿ ವಿವರಣೆ ನೀಡ್ತಾ ಇವೆ. ಇನ್ನೊಂದೆಡೆ ಬಂಗಾಳದ ಮೊದಲ ಹಂತದ ವೋಟಿಂಗ್ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಹುಬ್ಬೇರಿಸಿದ್ದು ಸಾಕಷ್ಟು ಪಾಸಿಟಿವ್ ಅಂಶಗಳನ್ನ ಹೇಳಿದೆ. ಇದೇ ಹೊತ್ತಲ್ಲಿ ಮಮತಾ ಬ್ಯಾನರ್ಜಿಗೆ ಕೋರ್ಟ್ ಕಡೆಯಿಂದ ಹಿನ್ನಡೆ ಆಗಿದ್ದು ಮತ್ತೊಮ್ಮೆ ಮುಖಭಂಗ ಅನುಭವಿಸುವಂತಾಗಿದೆ. ಮತ್ತೊಂದೆಡೆ ಅಮಿತ್ ಶಾ ಅತಿ ದೊಡ್ಡ ಅನೌನ್ಸ್ಮೆಂಟ್ ಒಂದನ್ನ ಮಾಡಿದ್ದಾರೆ. ಇದು ಎರಡನೇ ಹಂತದ ವೋಟಿಂಗ್ ನಲ್ಲಿ ದೊಡ್ಡ ಇಂಪ್ಯಾಕ್ಟ್ ಮಾಡೋ ನಿರೀಕ್ಷೆ ಇದೆ. ಬಿಜೆಪಿಗೆ ವರವಾಗಬಹುದು ಅನ್ನೋ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಂಗಾಳದಲ್ಲಿ ಇನ್ನೊಂದು ಹಂತದ ಮತದಾನ ಬಾಕಿ ಇರುವಾಗಲೇ ಕ್ಲೈಮ್ಯಾಕ್ಸ್ ವಾತಾವರಣ ನಿರ್ಮಾಣ ಆದಂತೆ ಕಾಣಿಸ್ತಾ ಇದೆ. ಒಂದು ಕಡೆ ನಾವೇ ಮುಂದಿದ್ದೀವಿ ಅಂತ ಬಿಜೆಪಿ ಆತ್ಮವಿಶ್ವಾಸದ ಮಾತುಗಳನ್ನ ಆಡ್ತಾ ಇದ್ರೆ, ಅದಕ್ಕೆ ಕೌಂಟರ್ ಕೊಡೋ ಸಲುವಾಗಿ ಮಮತಾ ಬ್ಯಾನರ್ಜಿ ನಾವು ಬಂಗಾಳವನ್ನ ಗೆಲ್ತೀವಿ, ನಮ್ಮ ಸಾಮ್ರಾಜ್ಯವನ್ನ ದೆಹಲಿ ತನಕ ವಿಸ್ತಾರ ಮಾಡ್ತೀವಿ ಅನ್ನೋ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಯಾರ ಆತ್ಮವಿಶ್ವಾಸ ಗಟ್ಟಿಯಾಗಿದೆ ಅನ್ನೋದು ಮೇ 4ಕ್ಕೆ ಗೊತ್ತಾಗುತ್ತೆ. ಆದ್ರೆ ಸದ್ಯದ ಪರಿಸ್ಥಿತಿಗಳು ಆಡಳಿತದಲ್ಲಿರೋ ಟಿಎಂಸಿಗೆ ವಿರುದ್ಧವಾಗಿ ಕಾಣಿಸ್ತಾ ಇರೋದು ಮಮತಾ ಸೋಲೋದು ಶತಸಿದ್ಧ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇವೆ. ಈಗಾಗಲೇ ಟಿಎಂಸಿ ನಾಯಕರು ಕೂಡ ಈ ಬಾರಿ ಕಷ್ಟ ಅನ್ನೋ ಅಭಿಪ್ರಾಯವನ್ನ ಹೇಳ್ತಾ ಇರೋದು ಜಗಜ್ಜಾಹೀರಾಗಿದೆ. ಅಲ್ಲದೆ ವೋಟ್ ಪರ್ಸೆಂಟೇಜ್ ಆಧಾರದಲ್ಲಿ ಸಾಕಷ್ಟು ಜನರು ಬಿಜೆಪಿ ಗೆಲುವನ್ನ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಈಗ ಅದೇ ವೋಟ್ ಪರ್ಸೆಂಟೇಜ್ ಕುರಿತಂತೆ ರಾಷ್ಟ್ರೀಯ ಮಾಧ್ಯಮದಲ್ಲಿ ಸ್ಫೋಟಕ ವಿಚಾರಗಳು ಹೊರಬಿದ್ದಿವೆ. ಬಂಗಾಳದಲ್ಲಿ ಮೊದಲ ಹಂತದ 152 ಸೀಟ್ಗಳಿಗೆ 92.18% ದಾಖಲೆಯ ವೋಟಿಂಗ್ ಬಗ್ಗೆ ಡಿಕೋಡ್ ಅನ್ನೋ ರಾಜಕೀಯ ಕಾರ್ಯಕ್ರಮದಲ್ಲಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಪ್ರಮುಖವಾಗಿ ಈ ಬಾರಿ ಹೆಚ್ಚು ವೋಟಿಂಗ್ ಆಗಿರೋದನ್ನ ಹಿಂದಿನ ಎಲೆಕ್ಷನ್ ಗಳಿಗೆ ತಾಳೆ ಹಾಕಿ ಹೇಳ್ತಾರೆ. 1977ರಿಂದಲೂ ಬಂಗಾಳದಲ್ಲಿ ಯಾವಾಗೆಲ್ಲ ಹೆಚ್ಚಿನ ವೋಟಿಂಗ್ ನಡೆದಿದೆಯೋ ಆ ಎಲ್ಲಾ ಸಂದರ್ಭಗಳಲ್ಲೂ ಸರ್ಕಾರ ಬದಲಾಗಿದೆ ಅನ್ನೋ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. 1977ರಲ್ಲಿ 56.15%, ನಂತರ 2001ರ ತನಕ ಒಬ್ಬರೇ ಸಿಎಂ ಅಧಿಕಾರದಲ್ಲಿ ಇರ್ತಾರೆ. 1996ರವರೆಗೂ ವೋಟಿಂಗ್ ಪರ್ಸೆಂಟೇಜ್ ನಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಮಾತ್ರ ಇರ್ತವೆ. ಅದರಲ್ಲೂ 1996ರಲ್ಲಂತೂ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿರುತ್ತೆ. ಆದ್ರೆ 2001ರಲ್ಲಿ ಹೆಚ್ಚಿನ ವೋಟಿಂಗ್ ನಡೆದಿರುತ್ತೆ. ಆಗ ಸರ್ಕಾರ ಬದಲಾವಣೆ ಆಗುತ್ತೆ. ಅದಾದ ಬಳಿಕ 2011ರಲ್ಲಿ ಬಂಗಾಳದ ಇತಿಹಾಸದಲ್ಲೇ ದೊಡ್ಡ ಮಟ್ಟದಲ್ಲಿ ವೋಟಿಂಗ್ ನಡೆದಿರುತ್ತೆ. ಸುಮಾರು 84.33% ವೋಟಿಂಗ್ ಬಳಿಕ ಮತ್ತೆ ಸರ್ಕಾರ ಬದಲಾಗುತ್ತೆ. ಮಮತಾ ಬ್ಯಾನರ್ಜಿ ಅಧಿಕಾರಕ್ಕೆ ಬರ್ತಾರೆ. ಅದಾಗಿ 3 ಅವಧಿಗಳ ಬಳಿಕ ಈಗ ಕಣ್ಣರಳಿಸೋ ಮಟ್ಟದಲ್ಲಿ ವೋಟಿಂಗ್ ನಡೆದಿದೆ. 92.1% ವೋಟಿಂಗ್ ಯಾವ ಕಾರಣಕ್ಕೆ ನಡೆದಿರಬಹುದು ಅನ್ನೋದು ಈಗಿನ ಟಾಪಿಕ್. ಒಂದೇ ಮಮತಾರನ್ನ ಅಧಿಕಾರದಿಂದ ಇಳಿಸೋ ಸಲುವಾಗಿ ನಡೆದಿರುತ್ತೆ, ಇಲ್ಲ ಅಂದ್ರೆ ಅವರನ್ನೇ ಅಧಿಕಾರದಲ್ಲಿ ಮುಂದುವರಿಸೋ ಸಲುವಾಗಿ ಜನರು ಒಗ್ಗಟ್ಟಿನಿಂದ ಬೆಂಬಲ ಕೊಟ್ಟಿರ್ತಾರೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಎರಡನೇ ಆಯ್ಕೆ ದೂರದ ಮಾತು ಅಂತ ಅನ್ನಿಸ್ಕೊಳ್ತಾ ಇದೆ. ಅದಕ್ಕೆ ಸಾಕಷ್ಟು ಕಾರಣಗಳು ಕೂಡ ಇದೆ. ಅದರಿಂದ ಈ ಬಾರಿಯ ದಾಖಲೆಯ ವೋಟಿಂಗ್ ಕೂಡ ಅಧಿಕಾರ ಬದಲಾವಣೆಯ ಸಿಗ್ನಲ್ ಕೊಡ್ತಾ ಇದೆ ಅನ್ನೋದನ್ನ ಪ್ರೆಡಿಕ್ಟ್ ಮಾಡಿದ್ದಾರೆ. ಅಂದಹಾಗೆ ಇದರ ಮುಂದಿನ ಹಂತ ಇನ್ನೂ ಅಚ್ಚರಿ ಹುಟ್ಟಿಸ್ತಾ ಇದೆ. ಅದೇನೆಂದ್ರೆ ಬಾಂಗ್ಲಾ ಗಡಿ ಜಿಲ್ಲೆಗಳಲ್ಲಿ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ವೋಟಿಂಗ್ ನಡೆದಿರೋದು. ಬಾಂಗ್ಲಾ ಗಡಿ ಜಿಲ್ಲೆಗಳು ಅಂದ್ರೆ ಅದು ಮಮತಾ ಪ್ರೀತಿಸುವ ಹಾಗೂ ಓಲೈಸುವ ಸಮುದಾಯದವರು ಹೆಚ್ಚಿರೋ ಪ್ರದೇಶಗಳು. ಅಲ್ಲಿ ಸಾಧಾರಣವಾಗಿ ಅವರ ಪ್ರಾಬಲ್ಯ ಮುಂದುವರೆದುಕೊಂಡು ಬಂದಿದೆ. ಅಂದಮೇಲೆ ಈ ಹೆಚ್ಚಿನ ವೋಟಿಂಗ್ ಅರ್ಥ ಏನು ಅನ್ನೋದಕ್ಕೂ ಕ್ಲಾರಿಟಿ ಕೊಡ್ತಾರೆ. ಮುಸ್ಲಿಂ ಜನಸಂಖ್ಯೆ ಹೆಚ್ಚಿರೋ ಮುರ್ಷಿದಾಬಾದ್, ಮಾಲ್ಡಾ ಸೇರಿ ಗಡಿ ಜಿಲ್ಲೆಗಳನ್ನ ಕೂಲಂಕುಷವಾಗಿ ನೋಡಿದರೆ ಅಚ್ಚರಿಯ ಮಾಹಿತಿಗಳು ಹೊರಬೀಳುತ್ತೆ. ಮುರ್ಷಿದಾಬಾದ್ ನಲ್ಲಿ 66.27% ವೋಟ್ ಬ್ಯಾಂಕ್ ಇದೆ. ಅಲ್ಲಿ 92.7% ವೋಟಿಂಗ್ ಆಗಿದೆ. ಮಾಲ್ಡಾದಲ್ಲಿ 51.2% ವೋಟ್ ಬ್ಯಾಂಕ್ ಇದ್ರೆ ಅಲ್ಲಿ ವೋಟಿಂಗ್ 92%. ಉತ್ತರ ದಿನಾಜ್ಪುರದಲ್ಲಿ 50% ವೋಟ್ ಬ್ಯಾಂಕ್, ಅಲ್ಲಿನ ವೋಟಿಂಗ್ ಪರ್ಸೆಂಟೇಜ್ 92. ಬೀರ್ಭೂಮ್ ನಲ್ಲಿ 37% ವೋಟ್ ಬ್ಯಾಂಕ್ ಸಮುದಾಯ ಇದ್ರೆ ಅಲ್ಲಿ 93% ವೋಟಿಂಗ್ ನಡೆದಿದೆ. ಅಂದಹಾಗೆ ಇದೆಲ್ಲವೂ ವೋಟಿಂಗ್ ದಿನದ 5 ಗಂಟೆ ಸುಮಾರಿಗೆ ಸಿಕ್ಕ ಡೇಟಾಗಳು. ಅದಾದ ಬಳಿಕ ಇನ್ನೂ ಗಂಟೆಗಳ ಕಾಲ ವೋಟಿಂಗ್ ನಡೆದಿರೋದ್ರಿಂದ ಅಂತಿಮ ಲೆಕ್ಕದಲ್ಲಿ ಇನ್ನೂ ಒಂದೆರಡು ಹೆಚ್ಚು ಪರ್ಸೆಂಟೇಜ್ ಸೇರಿಸಿಕೊಳ್ಳಬಹುದು. ಇದರಲ್ಲಿ ವೋಟ್ ಬ್ಯಾಂಕ್ ಸಮುದಾಯ ಇಷ್ಟು ವರ್ಷಗಳಿಂದ ಕಂಪ್ಲೀಟ್ ಆಗಿ ಮಮತಾ ಬೆನ್ನಿಗೆ ನಿಲ್ತಾ ಇರೋದ್ರಿಂದ ಅವರನ್ನ ಹೊರತುಪಡಿಸಿ ಉಳಿದ ಪರ್ಸೆಂಟೇಜ್ ಜನರನ್ನ ನೋಡಿದ್ರೆ ಇವರೆಲ್ಲ ಮಮತಾ ವಿರುದ್ಧವಾಗಿಯೇ ವೋಟ್ ಹಾಕಿದ್ದಾರೆ ಅನ್ನೋದಕ್ಕೆ ಸ್ಪಷ್ಟತೆ ಸಿಕ್ಕಂತ ಆಗ್ತಾ ಇದೆ. ಅರ್ಥಾತ್ ಮಮತಾ ವಿರುದ್ಧ ಹಿಂದೂಗಳು ಒಂದಾಗಿರೋ ಸಿಗ್ನಲ್ ಸಿಕ್ಕಿದೆ. ಇದಿಷ್ಟು ವೋಟ್ ಬ್ಯಾಂಕ್ ಸಮುದಾಯ ಹೆಚ್ಚಿರೋ ಪ್ರದೇಶಗಳ ಕಥೆ. ಆದ್ರೆ ಎಲ್ಲೆಲ್ಲಿ ಕಡಿಮೆ ಇದೆಯೋ ಅಲ್ಲೂ ಕೂಡ ದಾಖಲೆಯ ಮತದಾನ ಆಗಿರೋದು ಗೊತ್ತಾಗ್ತಾ ಇದೆ.
ದಕ್ಷಿಣ ದಿನಾಜ್ಪುರ, ಕೂಚ್ ಬಿಹಾರ, ಜಲ್ಪೈಗುರಿ, ಜಾರಾಗ್ರಾಮ್, ಡಾರ್ಜಿಲಿಂಗ್ನಲ್ಲಿ ವೋಟ್ ಬ್ಯಾಂಕ್ ಸಮುದಾಯ ಗರಿಷ್ಠ 25% ಹಾಗೂ ಕನಿಷ್ಠ 2% ಇವೆ. ಆದ್ರೆ ಇಲ್ಲಿ ನಡೆದಿರೋ ವೋಟಿಂಗ್ ಸರಾಸರಿ 90% ಇದೆ. ಇದು ಕೂಡ ಜನರು ಬದಲಾವಣೆ ಬಯಸ್ತಾ ಇದ್ದಾರೆ ಅನ್ನೋದನ್ನ ಎತ್ತಿ ತೋರಿಸ್ತಾ ಇದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಬಾರಿ ಪುರುಷರಿಗಿಂತ ಮಹಿಳೆಯರ ವೋಟಿಂಗ್ 2% ಹೆಚ್ಚಿದೆ. ಏನು, ಈ ವೋಟ್ ಪ್ರಮಾಣ ಹೆಚ್ಚೋದಕ್ಕೆ ಒಂದು ಕಾರಣ ಆಡಳಿತ ವಿರೋಧಿ ಅಲೆ, ಇನ್ನೊಂದು ಪ್ರಮುಖ ಕಾರಣ ಅದು SIR. ಡಬಲ್ ವೋಟ್ಗಳು, ಮೃತಪಟ್ಟವರ ವೋಟ್ಗಳು ಮಾತ್ರ ಡಿಲೀಟ್ ಆಗಿದ್ದಿದ್ರೆ ಇದು ಸಹಜ ಬದಲಾವಣೆ ಅಂತ ಅನ್ನಿಸ್ಕೊಳ್ತಾ ಇತ್ತು. ಆದ್ರೆ ದಾಖಲೆಗಳಿಲ್ಲದೆ ಅಸ್ತಿತ್ವದಲ್ಲಿರೋ ಲಕ್ಷ ಮತದಾರರ ವೋಟ್ ಹೋಲ್ಡ್ ಆಗಿರುವಾಗ ಇಷ್ಟು ದೊಡ್ಡ ಮಟ್ಟದ ವೋಟಿಂಗ್ ಮತ್ತದೇ ಬದಲಾವಣೆಗೆ ಪುಷ್ಟಿ ಕೊಡ್ತಾ ಇದೆ. ಇನ್ನು ಹೆಚ್ಚಿರೋ ಮಹಿಳಾ ಪರ್ಸೆಂಟೇಜ್ ಆಯಾಮದಲ್ಲಿ ನೋಡ್ತಾ ಹೋದ್ರೆ ಒಂದು ಕಡೆ ಬಿಜೆಪಿ ಈ ಬಾರಿ ಅಧಿಕಾರಕ್ಕೆ ಬಂದ್ರೆ 3,000 ರೂಪಾಯಿ ಮಾಸಿಕ ಹಣ ನೀಡೋ ಆಫರ್ ಕೊಟ್ಟಿದೆ. ಆಲ್ರೆಡಿ ಮಮತಾ ಸರ್ಕಾರ ಸುಮಾರು 1,500 ನೀಡ್ತಾ ಇದ್ದು ಅದನ್ನ ಮುಂದುವರಿಸೋ ಬಗ್ಗೆ ಭರವಸೆ ಕೊಟ್ಟಿದ್ದಾರೆ. ಅದಕ್ಕಿಂತ ಡಬಲ್ ಹಣ ಸಿಗ್ತಾ ಇದೆ ಅನ್ನೋವಾಗ ಇದು ಮಧ್ಯಮ ವರ್ಗ ಹಾಗೂ ಬಡ ಕುಟುಂಬಗಳ ಮಹಿಳೆಯರನ್ನ ಆಕರ್ಷಿಸಬಹುದು ಅನ್ನೋ ಲೆಕ್ಕಾಚಾರ ನಡೆದಿದೆ. ಅಲ್ಲದೆ ಇತ್ತೀಚೆಗೆ ಮಹಿಳಾ ರಿಸರ್ವೇಶನ್ ಬಿಲ್ ತರೋದಕ್ಕೆ NDA ಪ್ರಯತ್ನ ಪಡ್ತು, ಅದು ಸಾಧ್ಯವಾಗಲಿಲ್ಲ. ಅದಕ್ಕೆ ಬೆಂಬಲ ನೀಡದೆ ವಿರೋಧ ವ್ಯಕ್ತಪಡಿಸಿದವರ ಪೈಕಿ TMC ಕೂಡ ಮೊದಲ ಸಾಲಲ್ಲಿ ಇರೋದರಿಂದ ಅದನ್ನ ಮಹಿಳೆಯರು ಗಂಭೀರವಾಗಿ ಪರಿಗಣಿಸಿದ್ದಾರಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಈ ಮಧ್ಯೆ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಿರೋದಕ್ಕೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾದ ಜಸ್ಟಿಸ್ ಸೂರ್ಯಕಾಂತ್ ಕೂಡ ಅಭಿನಂದನೆ ಸಲ್ಲಿಸಿದ್ದಾರೆ. ಒಬ್ಬ ಭಾರತೀಯನಾಗಿ ವೋಟ್ ಪರ್ಸೆಂಟೇಜ್ ಹೆಚ್ಚಿರೋ ಬಗ್ಗೆ ನನಗೆ ಖುಷಿ ಇದೆ, ಇದು ನಮ್ಮ ಪ್ರಜಾಪ್ರಭುತ್ವ ಗಟ್ಟಿಯಾಗ್ತಾ ಇರೋದರ ಸೂಚನೆ ಅಂತ ಹೇಳಿದ್ದಾರೆ. ಈ ಪಾರ್ಟಿ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಿರೋದ್ರಲ್ಲಿ ಭದ್ರತಾ ಪಡೆಗಳು ಕೂಡ ಮುಖ್ಯ ಪಾತ್ರವನ್ನ ವಹಿಸುತ್ತವೆ ಅನ್ನೋದು ಗೊತ್ತಾಗಿದೆ. ಆದರೆ ಅವರನ್ನೇ ಟಾರ್ಗೆಟ್ ಮಾಡಿದ್ದ ಮಮತಾ ಹೈಕೋರ್ಟ್ ವರೆಗೂ ಹೋಗಿ ಹಿನ್ನಡೆಯನ್ನ ಅನುಭವಿಸಿ ಬಂದಿದ್ದಾರೆ. ಅತ್ಯಂತ ಸೆನ್ಸಿಟಿವ್ ಬೂತ್ಗಳಲ್ಲಿ ಎಲೆಕ್ಷನ್ ಕಮಿಷನ್ CAPF ಸಿಬ್ಬಂದಿಗಳ ನೇಮಕ ಮಾಡಿದೆ, ಅದನ್ನ ತೆರವು ಮಾಡಬೇಕು ಅಂತ ಮಮತಾ ಪಕ್ಷ ಕೋಲ್ಕತಾ ಹೈಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿತ್ತು. ಆದ್ರೆ ಹೈಕೋರ್ಟ್ ಅದನ್ನ ತಿರಸ್ಕಾರ ಮಾಡಿದೆ. ಹೆಚ್ಚುವರಿ ಸಿಬ್ಬಂದಿ ಹಾಕಿರೋ ಉದ್ದೇಶವೇ ಎಲೆಕ್ಷನ್ ಯಾವುದೇ ಸಮಸ್ಯೆ ಇಲ್ಲದೆ ನಡೀಲಿ ಅಂತ, ಅದನ್ನೇ ಹೇಗೆ ತೆಗೆಯೋದಕ್ಕೆ ಸಾಧ್ಯ ಅಂತ ಮಮತಾ ಬ್ಯಾನರ್ಜಿ ಅರ್ಜಿಯನ್ನ ತಿರಸ್ಕರಿಸಲಾಗಿದೆ. ಸೆಕೆಂಡ್ ಫೇಸ್ ವೋಟಿಂಗ್ ಮುನ್ನ ಈ ಬೆಳವಣಿಗೆ ನಡೆದಿರೋದು TMCಗೆ ತೀವ್ರ ಮುಖಭಂಗವನ್ನ ತರಿಸ್ತಾ ಇದೆ. ಅಲ್ಲಿಗೆ ಈ ಬಾರಿ ಕಾನೂನು ಉಲ್ಲಂಘನೆ ಅಥವಾ ಕಾನೂನು ಮೂಲಕವೇ ಅಕ್ರಮ ಮಾಡೋದಕ್ಕೂ ಅವಕಾಶಗಳು ಸಿಗದಂತಾಗಿದೆ. ಬಂಗಾಳ ಸರ್ಕಾರ ಇಂಥ ಮನವಿಯನ್ನ ಸಲ್ಲಿಸೋದು ಅರ್ಥಹೀನ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಆದ್ರೆ ಹೆಚ್ಚುವರಿ ಸಿಬ್ಬಂದಿಯಿಂದ ಬಂಗಾಳ ಸಾಧಿಸಿದ್ದೇನು ಅನ್ನೋದಕ್ಕೆ ಉತ್ತರ ಸಿಕ್ಕಿದೆ. ಇದೇ ಮೊದಲ ಬಾರಿಗೆ ಬಂಗಾಳದಲ್ಲಿ ಒಂದೇ ಒಂದು ರೀಪೋಲ್ ಕೂಡ ನಡೆದಿಲ್ಲ. ಸಣ್ಣ ಮಿಸ್ಟೇಕ್ ಆದ್ರೂ ರೀಪೋಲ್ ಮಾಡ್ತೀವಿ ಅಂತ ಎಲೆಕ್ಷನ್ ಕಮಿಷನ್ ವಾರ್ನಿಂಗ್ ಕೊಟ್ಟಿತ್ತು. ಆದ್ರೆ ಮೊದಲ ಹಂತದ 44,376 ಬೂತ್ಗಳ ಪೈಕಿ ಒಂದೇ ಒಂದು ಕಡೆಯಲ್ಲೂ ರೀಪೋಲಿಂಗ್ ನಡೆದಿಲ್ಲ. ಇದು ಈ ಬಾರಿ ಯಾವ ಮಟ್ಟದಲ್ಲಿ ಎಲೆಕ್ಷನ್ ಕಮಿಷನ್ ಕಟ್ಟುನಿಟ್ಟಿನ ಕ್ರಮವನ್ನ ಅನುಸರಿಸಿತ್ತು ಅನ್ನೋದನ್ನ ತೋರಿಸ್ತಾ ಇದೆ. ಇನ್ನು ಎರಡನೇ ಹಂತದ ವೋಟಿಂಗ್ಗೆ ಆಲ್ರೆಡಿ ಕಾರ್ಯಪ್ರವೃತ್ತವಾಗಿರೋ ಬಿಜೆಪಿ ಪ್ರಧಾನಿ ಮೋದಿಯನ್ನು ಅಖಾಡಕ್ಕೆ ಇಳಿಸಿದೆ. ಇನ್ನೊಂದು ಕಡೆ ಅಮಿತ್ ಶಾ ಕೂಡ ಬಿರುಸಿನ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಈ ಹೊತ್ತಲ್ಲಿ ಮಹತ್ವದ ಅನೌನ್ಸ್ಮೆಂಟ್ ಒಂದನ್ನ ಮಾಡಿದ್ದಾರೆ. ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಮುಚ್ಚಿರೋ ಎಲ್ಲಾ ಇಂಡಸ್ಟ್ರಿಗಳು, ಫ್ಯಾಕ್ಟರಿಗಳು ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನ 100ಕ್ಕೆ 100 ಗೇಮ್ ಚೇಂಜರ್ ಅಂತ ಪರಿಗಣಿಸಲಾಗ್ತಾ ಇದೆ. ಮಮತಾ ಅವಧಿಯಲ್ಲಿ ಸಾಲು ಇಂಡಸ್ಟ್ರಿಗಳು ಹಾಗೂ ಫ್ಯಾಕ್ಟರಿಗಳು ಮುಚ್ಚಿದ್ದು ಕಾರ್ಮಿಕರು ಕೆಲಸ ಇಲ್ಲದೆ ಬೇರೆ ಬೇರೆ ರಾಜ್ಯಗಳನ್ನ ಅಲೆದಾಡೋ ಪರಿಸ್ಥಿತಿ ಬಂದಿದೆ. ಇದು ಬಂಗಾಳದ ಆರ್ಥಿಕತೆಗೂ ಕೂಡ ದೊಡ್ಡ ಮಟ್ಟದಲ್ಲಿ ಹೊಡೆತವನ್ನ ಕೊಡ್ತಾ ಇದೆ. ಫ್ಯಾಕ್ಟರಿ ಓಪನ್ ಅನ್ನೋದು ಕಾರ್ಮಿಕ ವರ್ಗ ಹಾಗೂ ಉದ್ಯೋಗಾಕಾಂಕ್ಷಿಗಳ ಕಣ್ಣರಳಿಸ್ತಾ ಇದ್ದು ಎರಡನೇ ಹಂತದ ವೋಟಿಂಗ್ ನಲ್ಲಿ ಕಮಾಲ್ ಮಾಡೋ ನಿರೀಕ್ಷೆಗಳಿವೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.